ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಓಕೆ ಫ್ರೆಂಡ್ಸ್, ಮೀನಾ ಮತ್ತು ಸೂರ್ಯ ಅವರು ಪೊಲೀಸ್ ಸ್ಟೇಷನಲ್ಲಿ ಕೂತಿರ್ತಾರೆ. ಇನ್ಸ್ಪೆಕ್ಟರ್ನ ವೆಯ್ಟ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಆಗ ಅಲ್ಲಿಗೆ ಪೊಲೀಸ್ ಇನ್ಸ್ಪೆಕ್ಟ್ರು ಕೂಡ ಬರ್ತಾರೆ. ಬಂದುಬಿಟ್ಟು ಮೀನಾ ಮತ್ತು ಸೂರ್ಯನ ನೋಡಿಬಿಟ್ಟು ಯಾರು ಇವರು, ಏನಾಗಬೇಕಾಗಿತ್ತು ಅಂತ ಕೇಳ್ತಾರೆ. ಆಗ ಪೊಲೀಸ್ನವ್ರು ಹೇಳ್ತಾರೆ, ಈ ಥರ ಪೊಲೀಸ್ನವ್ರ ಮೇಲೆ ಕೈ ಮಾಡಿದ್ದಾರೆ ಸರ್ ಇವನು ಅಂತ ಹೇಳ್ತಾರೆ. ಮತ್ತು ಒಳಗೆ ಹಾಕದೆ ಇಲ್ಲೇನಕ್ರಿ ಕುಂದ್ರಿಸ್ಕೊಂಡಿದ್ದೀರಾ ಇವ್ರನ್ನ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು ಸರ್ ನಮಗೂ ಮಾತಾಡ್ಕೊಂಡು ಅವಕಾಶ ಕೊಡಿ ಸರ್ ಪ್ಲೀಸ್ ಸರ್ ಅಂತ ಕೇಳ್ತಾರೆ. ಆಗ ಏನ್ರಿ ವಿಷಯ ಅಂತ ಕೇಳಿದಾಗ, ಅಲ್ಲ ರೀ, ಪೊಲೀಸ್ರ ಮೇಲೆ ಕೈ ಮಾಡೋದು ತಪ್ಪಲ್ವೇನ್ರಿ ನಿಮ್ಮದು ಅಂತ ಕೇಳ್ತಾರೆ. ಆಗ ಸೂರ್ಯ ಅವ್ರು ಹೇಳ್ತಾರೆ, ಪೊಲೀಸರು ಯಾರ ಮೇಲೆ ಬೇಕಾದರೂ ಕೈ ಮಾಡ್ಬೋದಾ ಸರ್ ಅಂತ ಸೂರ್ಯ ಅವರು ಕೇಳ್ತಾರೆ. ಆಗ ಯಾರ ಮೇಲೆ ಕೈ ಮಾಡಿದ್ರು ರೀ ಅಂತ ಹೇಳಿದಾಗ, ರೋಡ್ ಸೈಡಲ್ಲಿ ಅಜ್ಜಿ ಕೂತ್ಕೊಂಡು ಚಪ್ಪಲಿ ಹೊಲಿತಾ ಇದ್ರು ಸರ್. ಇವ್ರು ಬಂದುಬಿಟ್ಟು ಅಲ್ಲಿಗೆ ಅವ್ರು ಇರೋ ಎಲ್ಲ ವಸ್ತುಗಳನ್ನ ತಗೊಂಡು ಗಾಡೀಲಿ ಹಾಕ್ಕೊತಾ ಇದ್ರು. ಹಾಗೆ ಅಜ್ಜಿ ಹೋಗ್ಬಿಟ್ಟು ಕಾಲು ಹಿಡ್ಕೊಂಡ್ರೆ ಕಾಲಿಂದ ಒದ್ದೆ ಬಿಟ್ರು ಸರ್. ಅಜ್ಜಿ ಹೋಗಿ ಬಿದ್ದುಬಿಟ್ಟು ಅಜ್ಜಿ ಏಟಿಗೆ ತಲೆಗೆ ಏಟಾಗೋಯ್ತು ಸರ್ ಅಂತ ಹೇಳ್ತಾರೆ. ಆಗ ಮೀನಾ ಹೇಳ್ತಾರೆ, ಸರ್ ರಕ್ತ ತುಂಬ ಹೋಗ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ರಕ್ತನ ಹುಡುಕ್ತಾ ಇದ್ದೀವಿ ಸರ್ ಅಂತ ಹೇಳ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಆ ಅಜ್ಜಿನ ಹೊಡೆದಿರೋ ಅಂಥ ಪೊಲೀಸ್ ಕೂಡ ಅಲ್ಲಿಗೆ ಬರ್ತಾರೆ. ಬಂದಾದ್ಮೇಲೆ ಏನ್ರಿ ನಿಮ್ಮ ಕೇಸು ಅಂತ ಕೇಳ್ತಾರೆ. ಸರ್ ಇವನು ನನ್ನ ಮೇಲೆ ಕೈ ಮಾಡ್ದ ಸರ್ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇರ್ತಾರೆ. ಆಗ ನೀವು ಆ ಅಜ್ಜಿನ ಹೊಡೆದಿದ್ದು ಸರಿ ಏನ್ರಿ ನೀವು ಯಾರಾದರೂ ಈ ಥರ ಮಾಡ್ತಾರೇನ್ರಿ ಅಂತ ಹೇಳ್ಬಿಟ್ಟು ಬುದ್ಧಿ ಹೇಳ್ತಾ ಇರ್ತಾರೆ ಇನ್ಸ್ಪೆಕ್ಟ್ರ್. ಆಗ ಸೂರ್ಯ ಅವ್ರು ಹೇಳ್ತಾರೆ, ಅಲ್ಲ ಸರ್, ನಿಮ್ಮಂಥವ್ರು ಇರೋ ಜಾಗದಲ್ಲಿ ಇಂಥ ಪಂಚರ್ಗಳು ಇರಬಾರ್ದು ಸರ್ ಅಂತ ಹೇಳ್ತಾ ಇರ್ತಾರೆ. ಆಗ ಇನ್ಸ್ಪೆಕ್ಟರ್ ಸೂರ್ಯ ಅವ್ರಿಗೆ ಹೇಳ್ತಾರೆ, ಆಯ್ತಾಯ್ತು, ಇವಾಗ ಹೊಡಿ ಇನ್ನು ಇಂಥ ಸಿಟ್ಟು ಒಳ್ಳೇದಲ್ಲ, ಸಿಟ್ಟಿರಬೇಕು, ಆದರೆ ಇಷ್ಟು ಪೊಲೀಸ್ನವ್ರ ಮೇಲೆ ಕೈ ಮಾಡೋಷ್ಟು ಸಿಟ್ಟಿರಬಾರ್ದು ಅಂತ. ಆಗ ಸೂರ್ಯ ಅವರು, ಸರ್ ನಾನು ಏನು ತಪ್ಪು ಮಾಡಿಲ್ಲ ಸರ್ ಅಂದರೆ ಪೊಲೀಸ್ನವ್ರ ಮೇಲೆ ಕೈ ಮಾಡಿದ್ದು ತಪ್ಪೇ ಅಲ್ವೇನೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮೀನಾ ಅವ್ರು ಹೇಳ್ತಾರೆ, ಇಲ್ಲ ಸರ್, ಇನ್ನೊಂದು ಸತಿ ಈ ಥರ ಆಗದೇ ಇರೋ ಥರ ನೋಡ್ಕೊತೀನಿ ಸರ್ ನಾನು ಅಂತ ಹೇಳ್ತಾರೆ. ನೀನು ಅಕಸ್ಮಾತ್ ಇನ್ನೊಂದು ಸತಿ ಏನಾದರೂ ಇದೇ ಥರ ಏನಾದರೂ ಸಿಕ್ಕಾಕೊಂಡ್ರೆ ಆಗ ನಾನೇನು ಅಂತ ತೋರಿಸ್ಬೇಕಾಗತ್ತೆ ಅಂತ ಹೇಳಿ ಇನ್ಸ್ಪೆಕ್ಟ್ರ್ ಹೇಳ್ತಾರೆ. ಆಗ ಮೀನಾ ಅವರು ಸೂರ್ಯ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಸಾರಿ ಕೇಳಿ ಮುಚ್ಚಳ್ಕೆನ ಬರ್ಕೊಟ್ಟು ಹೊರಡು ಇಲ್ಲಿಂದ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆಗ ಸೂರ್ಯ ಮತ್ತು ಮೀನಾ ಅವರು ಮುಚ್ಚಳ್ಕೆನ ಬರ್ಕೊಟ್ಟು ಹೊರಗಡೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಆ ಪೊಲೀಸ್ನವರು ಅಲ್ಲೇ ಇರ್ತಾರೆ. ಆಗ ಸೂರ್ಯ ಅವರು, ಸರ್ ಒಂದು ಮಾತು ಕೇಳಬೇಕಾಗಿತ್ತು ಅಂತ ಕೇಳ್ತಾರೆ. ಅಲ್ಲಯ್ಯ, ತಪ್ಪಿಲ್ಲ ಅಂತ ಗೊತ್ತಾಯ್ತು ತಾನೆ, ಹೊರಡು ಇಲ್ಲಿಂದ ಅಂತ ಹೇಳ್ತಾರೆ. ಸರ್ ಆ ಪೆಂಗ್ಯ ಅನ್ನಿಸ್ಕೊಂಡಿದ್ದ ಮಣ್ಣ ಬಂದಿದ್ನಲ್ಲ ಸರ್ ಇಲ್ಲಿ, ಅವನು ನಿಮ್ಮ ಕಿವಿಲಿ ಏನು ಹೇಳ್ದ ಸರ್, ಯಾಕೆ ಸರ್ ಅವನಿಗೆ ಹೊಡೆದಿದ್ದು ಅಂತ ಕೇಳಿದಾಗ ಸೂರ್ಯ ಅವರು, ಪೊಲೀಸ್ನವರು, ಏನಯ್ಯ ಅವ್ನು ಮನುಷ್ಯನಯ್ಯ ಅವನು, ಅಕಸ್ಮಾತ್ ಏನಾದರೂ ನಮ್ಮ ಸಾಹೇಬ್ರು ಕೇಳಿಸ್ಕೊಂಡಿದ್ದರೆ ಒಳಗೆ ಹಾಕಿರೋರು ಅವ್ರನ್ನ ಅಂತ ಹೇಳ್ತಾರೆ. ಅಂಥದ್ದು ಏನು ಹೇಳ್ದ ಹೇಳಿ ಸರ್ ಅಂತ ಹೇಳಿ ಕೇಳಿದಾಗ ಪೊಲೀಸ್ನವರು ಸೂರ್ಯ ಅವ್ರ ಕಿವಿಲಿ ಕೂಡ ಅವ್ರು ಏನು ಹೇಳಿದ್ರು ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ಕೂಡ ಶಾಕ್ ಆಗ್ತಾರೆ. ಆಗ ಮೀನಾ ಅವರು ಕೂಡ ಅದನ್ನು ಕೇಳ್ತಾರೆ, ಏನ್ರಿ ಹೇಳಿದ್ದು ನನಗೂ ಹೇಳ್ರಿ ಅಂತ ಕೇಳಿದಾಗ, ಹೇಳಲೇಬೇಕಾ ಅಂತ ಹೇಳಿ ಕಿವಿಯಲ್ಲಿ ಹೇಳ್ತಾರೆ. ಆಗ ಮೀನಾ ಅವರು ಕೂಡ ಅದನ್ನು ಕೇಳಿ ಶಾಕ್ ಆಗ್ತಾರೆ. ಅಷ್ಟರಲ್ಲಿ ಮನೆಗೆ ಹೋಗೋಣ ಅಂತ ಹೊರಡ್ತಾ ಇರ್ತಾರೆ. ಆಗ ಆ ಅಜ್ಜಿಗೆ ಕಾಲಲ್ಲಿ ಒದ್ದಿರ್ತಾರಲ್ಲ ಆ ಪೊಲೀಸ್ ಕೂಡ ಎದುರಿಗೆ ಬರ್ತಾರೆ. ಬಂದ ತಕ್ಷಣವೇ ಸೂರ್ಯ ಮತ್ತು ಅವ್ರಿಗೂ ಮಾತುಕತೆ ಆಗ್ತಾ ಇರುತ್ತೆ. ಆಗ ನೀನು ನೋಡ್ಕೊತೀನಿ ಕಣೋ ನಾನು ಅಂತ ಹೇಳಿ ಪೊಲೀಸ್ನವ್ರು ಹೇಳ್ತಾ ಇರ್ತಾರೆ. ಆಗ ನೀನು ನನ್ನನ್ನೇ ಪಂಚರ್ ಮಿಷಿನ್ ಅಂತ ಹೇಳ್ತೀಯಾ ಅಂತ ಹೇಳ್ತಾರೆ. ಅದಕ್ಕೆ ನಾನು ಪಂಚಿಂಗ್ ಮಿಷಿನ್ ಅನ್ನೋದನ್ನ ನಾನು ನಿನಗೆ ತೋರಿಸ್ತೀನಿ, ಟೈಮ್ ಬಂದೇ ಬರುತ್ತೆ ಅಂತ ಹೇಳಿ ಪೊಲೀಸ್ನವ್ರು ಹೇಳ್ತಾ ಇರ್ತಾರೆ. ಎಂತೆಂಥದೋ ಡ್ರಿಲ್ಲಿಂಗ್ ಮಿಷಿನ್ಗೆ ಎದ್ರುಕೊಂಡಿಲ್ಲ, ಇವಾಗ ಪಂಚಿಂಗ್ ಮಿಷಿನ್ಗೆ ಎದ್ರುಕೊಂತೀನಾ ಅಂತ ಹೇಳ್ತಾರೆ. ಅವಾಗ ಮೀನಾ ಹೇಳ್ತಾರೆ, ಮೀನಾ ಬಾರಮ್ಮ, ರಸ್ತೆಯಲ್ಲಿ ಹೋಗ್ತಾ ಸ್ವೀಟ್ ಕೊಡಿಸ್ತೀನಿ, ಚಂಪಾಕಲ್ಲಿ ಕೊಡಿಸ್ತೀನಿ, ತಿನ್ಕೊಂಡು ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಮೀನಾ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅಜ್ಜಿನ ಅಡ್ಮಿಟ್ ಮಾಡಿರ್ತಾರಲ್ಲ, ಅಲ್ಲಿಗೆ ಸೂರ್ಯ ಮತ್ತು ಮೀನಾ ಅವರು ಕೂಡ ಅಲ್ಲಿಗೆ ಹೋಗ್ತಾರೆ. ಅಷ್ಟರಲ್ಲಿ ಅಜ್ಜಿ ತಾತನ ಕಡೆಯಿಂದ ಅವ್ರ ರಿಲೇಷನಲ್ಲಿ ಒಂದು ಹುಡುಗ ಬಂದಿರ್ತಾನೆ. ಬಂದುಬಿಟ್ಟು ಅವ್ರನ್ನ ನೋಡ್ಕೊಂಡಿರ್ತಾನೆ. ಆಗ ಸೂರ್ಯ ಮತ್ತು ಇವ್ರು ಬಂದುಬಿಟ್ಟು ಯಾರು ಇವರು ಅಂತ ಕೇಳಿದಾಗ, ಇವರು ನಮ್ಮ ರಿಲೇಷನ್ನು ಅಂತ ಹೇಳ್ತಾರೆ. ಮತ್ತು ಅಜ್ಜಿ ತಾತ ಹೇಳಿದರು, ನಮಗೆ ಯಾರೂ ಇಲ್ಲವೇ ಇಲ್ಲ ಅಂತ ಹೇಳಿದ್ರಲ್ಲ ಅಂತ ಹೇಳಿದಾಗ, ಇಲ್ಲ ಇವರು ತುಂಬ ಸ್ವಾಭಿಮಾನಿ, ಇವ್ರ ಮಕ್ಕಳು ಮಾಡಿರೋ ತಪ್ಪಿಗೆ ನಮ್ಮಿಂದ ಎಲ್ಲರಿಂದನೂ ದೂರ ಇದ್ದರು, ಆದರೆ ಇಲ್ಲಿ ಚಪ್ಪಲಿ ಹೊಲಿತಾ ಇದ್ದಾರೆ ಅಂತ ಹೇಳಿ ಕೇಳಿದಾಗ ನಮಗೆ ತುಂಬ ಬೇಜಾರಾಯಿತು, ಅದಕ್ಕೋಸ್ಕರ ನೋಡೋಣ ಅಂತ ಬಂದೆ ನಾನು ಅಂತ ಹೇಳ್ತಾರೆ. ಹೌದಾ, ಇನ್ಮೇಲೆ ಇವರಿಗೆ ನೀನೇ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಸೂರ್ಯ ಅವ್ರು ಹೇಳ್ತಾರೆ, ಇಷ್ಟು ದಿವಸ ನೀವು ಇವ್ರ ಕಾಲು ಹಿಡಿದು ನೀವು ಚಪ್ಪಲಿ ಹೊಲಿದು ಜೀವನ ಮಾಡೋದು ಸಾಕು, ಇನ್ಮೇಲೆ ಹೋಗ್ಬಿಟ್ಟು ನಿಮ್ಮ ಜಮೀನಲ್ಲಿ ನೀವು ರಾಜನಾಗಿ ನೀವು ಬಾಳಿ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ಹೇಳ್ತಾರೆ, ಅಲ್ಲ ತಾತ, ನಿಮ್ಮನ್ನೆಲ್ಲ ಉಳಿಸೋದು ಏನು ಮಾಡೋದು ಅಂತ ತುಂಬ ಚಿಂತೆ ಆಗಿತ್ತು ತಾತ, ಆದರೆ ಆ ದೇವ್ರು ನೋಡಿ ಹೇಗೋ ಒಂದು ದಾರಿ ತೋರಿಸ್ಬಿಟ್ಟ, ನೀವು ಹೇಗೋ ಹೋಗಿ ಅಲ್ಲ ಆರಾಮಾಗಿರಿ, ಇದನ್ನೆಲ್ಲ ಇನ್ಮೇಲೆ ಬೇಡ, ಈ ಕಷ್ಟ ಎಲ್ಲ ಇನ್ಮೇಲೆ ಬೇಡ ನಿಮಗೆ ಅಂತ ಹೇಳ್ತಾರೆ. ಆಗ ಹುಡುಗನಿಗೆ ಹೇಳ್ತಾರೆ, ಸಂದೀಪು, ಇನ್ಮೇಲೆ ಇವ್ರ ಪಾಲಿಗೆ ನೀನೇ ಸುದೀಪು, ಚೆನ್ನಾಗಿ ನೋಡ್ಕೊಳ್ಳಪ್ಪ ಇವ್ರನ್ನ ಅಂತ ಹೇಳಿ ಅವ್ರ ಫೋನ್ ನಂಬರ್ನ ಇಸ್ಕೊತಾರೆ. ಆಯಿತು, ನಾವು ಹೊರಡ್ತೀವಿ ಅಂತ ಸೂರ್ಯ ಅವ್ರು ಹೇಳಿದಾಗ ಆ ತಾತ ಬಂದುಬಿಟ್ಟು, ತೊಗೊಳಪ್ಪ, ಇದು ಯಾರ್ದೋ ಫೋನ್ ಬೀಳಿಸ್ಕೊಂಡು ಹೋಗಿದ್ರು, ಅಲ್ಲಿ ಇದು ಸ್ವಿಚ್ ಆಫ್ ಆಗಿರಬೇಕು ಅನಿಸುತ್ತೆ, ಫೋನ್ನ ಚಾರ್ಜ್ ಮಾಡಿಬಿಟ್ಟು ಅದು ಯಾರ್ದು ಅಂತ ನೋಡಿ ಅವ್ರಿಗೆ ಕೊಟ್ಬಿಡಪ್ಪ ಅಂತ ಹೇಳಿಬಿಟ್ಟು ಆ ಫೋನ್ನ, ಸೂರ್ಯ ಅವ್ರ ಫೋನೇ ಅವ್ರಿಗೆ ಸಿಕ್ಕಿರುತ್ತಲ್ವ, ಅದೇ ಫೋನ್ನ ಮತ್ತೆ ಸೂರ್ಯ ಅವ್ರ ಕೈಗೆ ತಾತ ಕೊಡ್ತಾರೆ.
ಆಗ ರಂಗನಾಥ್ ಅವರು ಮನೆಯಲ್ಲಿ ಕಾಯ್ತಾ ಇರ್ತಾರೆ ಸೂರ್ಯ ಮತ್ತು ಮೀನಾ ಅವ್ರಿಗೋಸ್ಕರ. ಆಗ ರಂಗನಾಥ್ ಸೂರ್ಯ ಮೀನಾ ಬಂದ ತಕ್ಷಣ ಮನೆಗೆ ರಂಗನಾಥ್ ಅವ್ರು ಹೇಳ್ತಾರೆ, ಇಲ್ಲಿ ಮನೆಯಲ್ಲಿ ಕೆಲಸ ಇಲ್ಲದೆ ಇರೋನೊಬ್ಬ ಕಾಯ್ತಾ ಇರ್ತಾನೆ, ನೀವು ಸ್ಟೇಷನಿಗೆ ಹೋಗಿದ್ದೀರಾ ಅಂತ ನಿಮಗೆ ಗೊತ್ತು ತಾನೆ, ಏನಾಯಿತು ಅಂತ ಹೇಳಿಬಿಟ್ಟು ಫೋನ್ ಮಾಡುವಂತ ತಿಳಿಸ್ಬೇಕು ತಾನೆ, ಅಷ್ಟು ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ರಂಗನಾಥ್ ಅವ್ರು ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವ್ರು ಹೇಳ್ತಾರೆ, ಇಲ್ಲಪ್ಪ, ಪೊಲೀಸ್ ಸ್ಟೇಷನಿಂದ ಹೊರಟ್ರೆ ಸಾಕು ಅನ್ನಿಸ್ಬಿಟ್ಟಿತ್ತು, ಅಲ್ಲಿಂದ ಅಜ್ಜಿ ತಾತನ ನೋಡಿಕೊಂಡು ಅವ್ರ ರಿಲೇಷನ್ ಒಬ್ಬರು ಬಂದಿದ್ದರು, ಅವ್ರ ಜೊತೆಗೆ ಹೋಗಿ ಅಂತ ಹೇಳಿ ನಾವು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತು ಆಗೋಯ್ತಪ್ಪ ಅಂತ ಹೇಳ್ತಾರೆ. ಆಗ ಅಲ್ಲಿಗೆ ಶಾಂತಿಯವರು ಬಂದ್ಬಿಟ್ಟು ಏನಂದ್ರು, ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ನವರು ಅಂತ ಕಳಿಸ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ, ಹೌದು, ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕು, ನಿನ್ನ ಧೈರ್ಯಕ್ಕೆ ನಾನು ಫಿದಾ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಸ್ಟೇಷನಿಂದ ಹೊರಗೆ ಹಾಕ್ಬಿಟ್ಟು ಕಣಪ್ಪ ಅಂತ ಹೇಳ್ತಾ ಇರ್ತಾರೆ. ಆಗ ಶಾಂತಿಯವರು ಮತ್ತೆ, ಅಲ್ಲ ರೀ, ಪೊಲೀಸ್ನವ್ರ ಮೇಲೆ ಇವ್ನು ಕೈ ಮಾಡಿದ್ರೆ ಪೊಲೀಸ್ನವ್ರು ಸುಮ್ಮನೆ ಬಿಡ್ತಾರೇನ್ರಿ, ಕೆನ್ನೆಗೆ 4 ಬಾರಿಸ್ಬಿಟ್ಟು ಕಳಿಸಿರ್ತಾರೆ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಸೂರ್ಯ ಮತ್ತು ಮೀನು ಅವರು ತುಂಬಾ ನಗ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮನೋಜ್ ಮತ್ತು ರೋಹಿಣಿಯವರು ಕೂಡ ಅಲ್ಲಿಗೆ ಬರ್ತಾರೆ. ಅವರನ್ನು ನೋಡಿ ಇನ್ನೂ ಜಾಸ್ತಿ ನಗೋದು ಸ್ಟಾರ್ಟ್ ಮಾಡ್ತಾರೆ. ಯಾಕೆ ನಗೋದು, 5 ಡಿಗ್ರಿನಪ್ಪ, ಏನಕ್ಕೆ ನಗ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ಪೊಲೀಸ್ ಸ್ಟೇಷನಿಗೆ ಬಂದಿದ್ದು ರಂಗನಾಥ್ ಅವ್ರಿಗೆ ಗೊತ್ತಾದಾಗ, ಇವ್ರು ಪೊಲೀಸ್ ಸ್ಟೇಷನಿಗೆ ಬಂದಿದ್ರಾ, ಯಾಕೋ ಈಗ ಪಿತಾಮಹ ಹೇಳಿದ್ರಲ್ಲ 4 ಬಾರಿಸ್ಕೊಂಬಂದಿರ್ತಾನೆ ಅಂತ, ಅದನ್ನೇ ಕೆಲಸ ಅವ್ನು ಮಾಡಿಸ್ಕೊಳಕ್ಕೆ ಅಂತ ಅಲ್ಲಿಗೆ ಬಂದಿದ್ದ, 4 ಬಾರಿಸ್ಕೊಂಬಂದಿದ್ದಾನೆ ಅಂತ ಹೇಳಿ ನಗ್ತಾ ಇರ್ತಾರೆ. ಅಲ್ಲ ಕಣೋ, ಕಾರಣ ಹೇಳ್ದೆ ನೀವು ಹೀಗೆ ನಗ್ತಾ ಇದ್ರೆ ಏನಂತಾನೋ ಅರ್ಥ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಹೇಳಲೇಬೇಕಾ, ಬಾಯಲ್ಲಿ ಹೇಳ್ತೀನಿ ಅಂತ ಅವ್ರ ಕಿವಿಲಿ ಕೂಡ ಅವ್ರು ಏನು ಹೇಳಿದ್ರು ಅನ್ನೋದನ್ನು ಹೇಳ್ತಾರೆ. ಹೇಳಿದ ತಕ್ಷಣ ಅವರು ಕೂಡ ಅದೇ ಕೆಲಸನೇ ಮಾಡ್ತಾರೆ, ಹೋಗಿ ಮನೋಜ್ ಅವ್ರ ಕೆನ್ನೆಗೆ ಬಾರಿಸ್ತಾರೆ. ಆಗ ಮನೋಜ್ ಅವ್ರ ಕೆನ್ನೆಗೆ ಹೊಡೆದ ತಕ್ಷಣವೇ ಶಾಂತಿಯವರು, ಅಲ್ಲ ನನ್ನ ಮಗ ಪರೋಟನ ಚಪಾತಿನ ಎಲ್ಲರೂ ಕೈಗೆ ಸಿಕ್ಕಂಗೆಲ್ಲ ಹೊಡಿತಾ ಇದ್ರೆ ಅಂತ ಹೇಳ್ತಾರೆ. ನಾಲಾಯಕ್ ನಾಕಾಣಿ ನನ್ನ ಮಗನೇ ಅಂತ ಹೇಳಿ ರಂಗನಾಥ್ ಅವ್ರು ಬೈತಾರೆ. ಆಗ ಸೂರ್ಯ ಅವರು ಮನೋಜ್ ಅವ್ರನ್ನ ನೋಡಿ ನಗ್ತಾ ಇರ್ತಾರೆ. ಅಲ್ಲ ಕಣೋ, ನಿನಗೆ ಎಲ್ಲರೂ ಪೆಡಿಗ್ರಿ ಹಾಕ್ಬಿಟ್ರಲ್ಲೇನೋ ಅಂತ ಹೇಳಿ ನಗ್ತಾ ಇರ್ತಾರೆ. ಆಗ ಮನೋಜ್ ಮತ್ತು ರೋಹಿಣಿ ಕೂಡ ಒಳಗಡೆ ಹೋಗ್ತಾರೆ. ಆಗ ಸೂರ್ಯ ಅವರು ಮೀನಾ ಅವರು ಕೂಡ ಒಳಗಡೆ ಹೋಗ್ತಾರೆ. ಅಲ್ಲಿ ಶಾಂತಿ ಮತ್ತು ರಂಗನಾಥ್ ಅವರು ನೀವು ನನ್ನ ಮುದ್ದು ಅಲ್ವಾ, ನೀವು ನಮ್ಮ ಬಂಗಾರ ಅಲ್ವಾ, ಹೇಳ್ರಿ ಏನು ಹೇಳಿದ್ದು ಅಂತ ಕೇಳ್ತಾರೆ. ರಂಗನಾಥ್ ಅವರನ್ನು ಗದರಿಸ್ಬಿಟ್ಟು, ಈ ಜನ್ಮದಲ್ಲಿ ನಿನಗೆ ಬುದ್ಧಿ ಬರಲ್ಲ ಕಣೆ ಅಂತ ಹೇಳಿ ಒಳಗಡೆ ಹೊರಟೋಗ್ತಾರೆ. ಆಗ ಅಲ್ಲಿ ಮೀನಾ ಮತ್ತು ಸೂರ್ಯ ಅವರು ಹೋಗ್ತಾರೆ. ಆ ಮೊಬೈಲ್ನ ಅಲ್ಲಿ ಸೂರ್ಯ ಅವ್ರ ಕೈಯಲ್ಲಿ ಇರುತ್ತಲ್ಲ, ತಗೊಳಮ್ಮ ಇದು ಯಾರ್ದು ಅಂತ ಗೊತ್ತಾದರೆ ಅವ್ರಿಗೆ ಕೊಟ್ಬಿಡೋಣ, ಅಲ್ಲಿಡು ಅಂತ ಹೇಳಿ ಕೊಡ್ತಾರೆ ಮೀನಾ ಕೈಗೆ. ಅಲ್ಲ ರೀ, ಅವ್ರು ಹೇಳಿದ್ದು ಸರಿ ಕಣ್ರಿ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಅಂತಾರೆ. ಏನು ಇದು ಅಂತ ಅಂದಾಗ, ಅಲ್ಲ ರೀ, ತುಂಬ ಸಿಟ್ಟು ಒಳ್ಳೇದಲ್ಲ ಕಣ್ರಿ, ಕಡಿಮೆ ಮಾಡ್ಕೊಳ್ರಿ ಸಿಟ್ಟನ್ನ ಅಂತ ಹೇಳ್ತಾ ಇರ್ತಾರೆ. ಹೇಳ್ತಾನೆ ಆ ಮೊಬೈಲ್ನ ತೆಗಿತಾರೆ. ತೆಗೆದ ತಕ್ಷಣ, ರೀ, ಈ ಮೊಬೈಲ್ ನಿಮ್ದನ್ನೋ ಥರ ಕಾಣಿಸ್ತಾ ಇದೆ ಅಂತ ಹೇಳಿದಾಗ, ಮೊಬೈಲ್ ಚಾರ್ಜಿಗೆ ಹಾಕು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಮೊಬೈಲ್ನ ಚಾರ್ಜಿಗೆ ಇಟ್ಟು ಓಪನ್ ಮಾಡಿ ನೋಡಿದ್ರೆ ಇವ್ರದೇ ಮೊಬೈಲು. ರೀ, ನಮ್ಮದೇ ಕಣ್ರಿ ಇದು ಮೊಬೈಲು ನೋಡಿ ಅಂತ ಹೇಳ್ತಾರೆ. ಅದರಲ್ಲಿ ಮೀನಾ ಮತ್ತು ಸೂರ್ಯ ಅವ್ರ ಮದುವೆ ಫೋಟೋ ಇರುತ್ತೆ. ಅಲ್ಲಿ ಶಾಂತಿ ಮತ್ತು ರಂಗನಾಥ್ ಅವರು ಕಾಫಿನ ಕುಡ್ಕೊಂಡು ನಿಂತಿರ್ತಾರೆ. ಅಲ್ಲಿಗೆ ಓಡ್ ಬರ್ತಾರೆ. ಸೂರ್ಯ ಅವ್ರು ಓಡ್ ಬಂದು, ಅಪ್ಪ ನನ್ನ ಕಳ್ದೋಗಿತ್ತಲ್ಲ ಮೊಬೈಲ್ ಸಿಕ್ತು ಕಣಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಶಾಂತಿಯವರು, ಇವ್ನು ಕಳ್ಕೊಂಡಿದ್ದೆಲ್ಲ ಸಿಗ್ತಾ ಇರುತ್ತೆ, ಆದರೆ ನನ್ನ ಮನೋಜನ್ಗೆ ಮಾತ್ರ ಸಿಗಲ್ಲ ಅಂತ ಹೇಳ್ತಾ ಇರ್ತಾರೆ. ನಾನು ನ್ಯಾಯವಾಗಿ ದುಡ್ದಿರೋದದು, ಅದು ಹಾಗಾಗಿ ನನಗೆ ಸಿಗುತ್ತೆ, ಅನ್ಯಾಯವಾಗಿ ದುಡ್ದಿರೋದಲ್ಲ ಅಂತ ಹೇಳ್ತಾರೆ. ಇದು ಯಾರೋ ಕದ್ದಿದ್ದು ಏನಂತ ಗೊತ್ತಾಯ್ತಾ ಅಂದರೆ, ಇಲ್ಲ ಅಜ್ಜಿ ತಾತ ಅದೇ ಚಪ್ಪಲಿ ಹೊಲಿತಿದ್ರು ಅಂತ ಹೇಳಿದ್ನಲ್ಲ, ಅಲ್ಲಿ ಯಾವುದೋ ಹುಡುಗಿ ಬೀಳಿಸ್ಕೊಂಡು ಹೋಗಿದ್ಲಂತೆ ಅಪ್ಪ, ಅವ್ರು ಕೊಟ್ಟರು ನನಗೆ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಇಲ್ಲ, ಇದು ಯಾರೋ ಬೇಕು ಅಂತಲೇ ಮಾಡಿರೋದು ಕಣೋ, ಅದು ಯಾರು ಅಂತ ಮೊದಲೇ ಕಂಡುಹಿಡಿ, ಅವಾಗ ಗೊತ್ತಾಗುತ್ತೆ ಈ ವಿಡಿಯೋನ ಲೀಕ್ ಮಾಡಿರೋರು ಯಾರು, ಅವ್ರ ಉದ್ದೇಶ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು, ಅಪ್ಪಿ ನನ್ನ ಕೈಗೆ ಏನಾದರೂ ಅವ್ರು ಸಿಕ್ಕಾಕೊಂಡ್ಬಿಟ್ರು ಅಂದರೆ ಅವ್ರಿಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ರೋಹಿಣಿಯವರು, ಪೂಜಾ ಮುಗೀತು ನಿನ್ನ ಕತೆ ಅಂತ ಹೇಳಿ ಹೆದರ್ಕೊಂಡು ನೋಡ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡಿದ್ದು ರೋಹಿಣಿಯವರು ಪೂಜಾನ ಹುಡ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಹೋಗ್ಬಿಟ್ಟು ಡೋರ್ನ ತುಂಬ ಜೋರಾಗಿ ನಾಕ್ ಮಾಡ್ತಾ ಇರ್ತಾರೆ. ಆಗ ಪೂಜಾ ಅವರು, ಬಂದೆ, ಯಾರದು ಅಂತ ಹೇಳಿ ಹೊರಗಡೆ ಬಂದ ತಕ್ಷಣವೇ ರೋಹಿಣಿಯವರು ಪೂಜಾ ಅವ್ರನ್ನ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ಎಲ್ಲೇ ನನ್ನ ಮೊಬೈಲು, ಏನೇ ಮಾಡಿದೆ ನನ್ನ ಮೊಬೈಲು, ಎಲ್ಲಿ ಹೋಯ್ತು ಅಂತ ಕೇಳ್ತಾರೆ. ಅವತ್ತೇ ಹೇಳಿದ್ನಲ್ಲ, ಅಲ್ಲಿ ಇದ್ರ ಹತ್ರ ತಮಟೆ ಹೊಡಿಯೋ ಕಡೆ ಹಾಕಿದೆ, ಇಷ್ಟೊತ್ತಿಗೆ ಅದು ಸುಟ್ಟೋಗಿರುತ್ತೆ ಅಂತ ಹೇಳಿದ್ನಲ್ಲ ಅಂತಂದರೆ, ಅಲ್ಲ ಕಣೆ, ಆ ಚಪ್ಪಲಿ ಹೊಲಿಯೋನು ಸೂರ್ಯನ ಕೈಗೆ ಆ ಮೊಬೈಲ್ನ ಕೊಟ್ಟಿದ್ದಾನೆ ಕಣೆ ಅಂತ ಹೇಳ್ತಾರೆ. ಆಗ ನೀನು ಸವಾಸ ಮಾಡಿ ನಾನು ಹಾಳಾಗೋದೆ ಅಂತ ಹೇಳ್ತಾರೆ. ಆವಾಗ ಪೂಜಾ ಅವ್ರು ಹೇಳ್ತಾರೆ, ಅದನ್ನು ಬಿಸಾಕಕ್ಕೆ ಅಂತಲೇ ಹೋಗ್ತಾ ಇದ್ದೆ, ಅವತ್ತು ಚಪ್ಪಲಿ ಅಲ್ಲೇ ಹರಿದೋಯ್ತು, ಆವಾಗ ನಾನು ಅದನ್ನು ಹೊಲಿಸ್ಕೊಳಕ್ಕೆ ಅಂತ ಹೋದೆ, ಅಲ್ಲಿ ಎಲ್ಲೋ ಮೊಬೈಲ್ ಬೀಳಿಸ್ಕೊಂಬಿಟ್ಟಿದ್ದೀನಿ, ನನಗೆ ಗೊತ್ತೇ ಇಲ್ಲ, ಆಮೇಲೆ ಮುಂದಕ್ಕೆ ಹೋದ್ಮೇಲೆ ನನಗೆ ಗೊತ್ತಾಯಿತು ಮೊಬೈಲ್ ಕಳ್ದೋಗಿದೆ ಅಂತ ಹೇಳಿ, ನಿನಗೆ ಹೇಳೋಣ ಅನ್ನೋ ಅಷ್ಟರಲ್ಲಿ ಮತ್ತೆ ಇನ್ನೇನು ಬಿಡು, ಹೆಂಗೂ ಕಳ್ದೋಯ್ತಲ್ಲ ಅಂತ ಹೇಳಿ ನಾನು ಸುಮ್ಮನಾದೆ ಅಂತ ಹೇಳ್ತಾರೆ. ನಿನ್ನನ್ನು ನಂಬ್ಕೊಂಡಿದ್ದಕ್ಕೆ ನಾನು ಹಾಳಾಗೋದೆ ಅಂತ ಹೇಳ್ತಾ ಇರ್ತಾರೆ ರೋಹಿಣಿಯವರು. ನನ್ನನ್ನು ನಂಬ್ಕೊಂಡಿದ್ದಕ್ಕೆ ನೀನು ಹಾಳಾಗೋದಾ, ಅಥವಾ ನಿನ್ನನ್ನು ನಂಬ್ಕೊಂಡಿದ್ದಕ್ಕೆ ನಾನು ಹಾಳಾಗೋದ್ನಾ? ತಾಯಿ ಇದ್ರೂ ಇಲ್ಲ ಅಂತ ಹೇಳಿದೆ, ಮಗ ಇದ್ರೂ ಅವ್ನಿಗೆ ಮೋಸ ಮಾಡ್ತಾ ಇದೀಯಾ, ಗಂಡ ಸತ್ತೋದ್ರೂ ನೀನು ಅದನ್ನು ಕೂಡ ಹೇಳಲಿಲ್ಲ, ಅಂಥ ಒಳ್ಳೆ ಮನೆತನಕ್ಕೆ ನೀನು ಮೋಸ ಮಾಡ್ತಾ ಇದೀಯಾ. ಆ ಸೂರ್ಯನ ಸಾಯಿಸ್ಬೇಕು ಅಂತ ಕಾಯ್ತಾ ಇದೆಯಾ, ಮೀನ ವಿಧವೆ ಆದರೂ ಪರವಾಗಿಲ್ಲ, ಅದನ್ನು ನೋಡಿ ನಾನು ನಗ್ತೀನಿ ಅಂತ ಹೇಳೋ ಅಂಥಳು ನೀನು, ನನ್ನಿಂದ ನೀನು ಹಾಳಾದ, ಹೇಳು ನೋಡೋಣ ಅಂತ ಹೇಳಿ ಪೂಜಾ ಅವರು ಕೂಡ ಅಳ್ತಾ ಹೇಳ್ತಾ ಇರ್ತಾರೆ. ಓಕೆ ಫ್ರೆಂಡ್ಸ್, ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.